ಗುರು ಮಹೋತ್ಸವ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಇಳಕಲ್ ಮಹಂತ ಅಪ್ಪುಗಳವರಿಗೆ ಮತ್ತು ಮಹೇಶಾನಂದ ಅಪ್ಪುಗಳವರಿಗೆ, ಉಳಿದ ಎಲ್ಲ ಪೂಜ್ಯರಿಗೆ, ನಮ್ಮ ಯಶವಂತರಾಯ ಗೌಡರಿಗೆ, ಎಮ್.ಆರ್. ಪಾಟೀಲ್ರಿಗೆ, ಕೋರೆ ಸಾವ್ಕಾರ್ ಅವರಿಗೆ, ಶ್ರೀಮಂತ್ ತಿಂಡಿ, ಉಳಿದೆಲ್ಲ ಹಿರಿಯರು, ಬಾಬು ಗೌಡರು ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಇದೊಂದು ಭಕ್ತಿಯ ಕಾರ್ಯಕ್ರಮ. ಅಪ್ಪುಗಳಿಗೆ ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಮತ್ತು ಅವರ ಜೀವನ ಸಂದೇಶವನ್ನು ಸ್ವಲ್ಪ ಮೆಲುಕು ಹಾಕುವಂಥ ಕಾರ್ಯಕ್ರಮ ಬೆಳಗಿನಿಂದ ನಡೀತಾ ಇದೆ. ಅದರಲ್ಲಿ ನಿನ್ನೆ ವಸ್ತಿಗೆ ಬಹಳಷ್ಟು ಜನ ಬಂದಿದ್ದರು. ಅವರು ರಾತ್ರಿ ಮಲಗೇ ಇಲ್ಲ ಮತ್ತು ಬೆಳಗ್ಗೆ ಜಪಯೋಗಕ್ಕೆ ಕೂಡಿರಬೇಕು. ಇದು ಅಡವ್ಯಾಗಿನ ಆಶ್ರಮ. ಯಾವಾಗ ಕರೆಂಟ್ ಹೋಗ್ತದೋ, ಯಾವಾಗ ನೀರು ಬಂದಾಗ್ತದೋ ಹೇಳೋಕ್ಕೆ ಬರೋದಿಲ್ಲ. ನಿಮಗೊಬ್ಬರಿಗೆ ತಡ ಆಗಲಿಲ್ಲ ರೀ ಗೌಡ್ರು, ನಮಗೂ ತಡ ಆಯಿತು. ನಾವು 6 ಅಂತ ಹೇಳಿದ್ವಿ, 6:15 ಶುರು ಮಾಡಿದ್ವಿ. ಯಾಕಂದ್ರೆ ನಮ್ಮ ಕೋಣೆಯಾಗ ನೀರೇ ಮುಗಿದು ಹೋಗಿ ಮತ್ತು ಹೊರಗಿನಿಂದ ನೀರು ತರಿಸಿ ಸ್ನಾನ ಮಾಡ್ಬೇಕಾದ್ರೆ 6:30 ಆಯಿತು. ಆದರೂ ಆ ಒಂದು ಸಂತೋಷ ಇರ್ತದಲ್ಲ, ಅನಾನುಕೂಲತೆಯಲ್ಲಿನ ಸಂತೋಷ ಇರ್ತದಲ್ಲ, ಅದು ಭಾಳ ಮಜಾ ಇರ್ತದೆ. ಒಂದು ಸಣ್ಣ ಮಗುವಿಗೆ ತಾಯಿಯ ಮಡಿಲು ಇರ್ತದಲ್ಲ, ಆ ಮಗುವಿಗೆ ತಾಯಿಯ ಮಡಿಲೇ ಸ್ವರ್ಗ. ಅದಕ್ಕೆ ಬೇರೆದವ್ರು ಯಾರೇ ಎತ್ತುಕೊಳ್ಳಿ, ಅದಕ್ಕೆ ಬೇರೆದು ಏನಾರೇ ಕೊಡಲಿ ಸಮಾಧಾನ ಆಗೋದಿಲ್ಲ. ಯಾವಾಗ ಅದು ಮಗು ತಾಯಿಯ ಮಡಿಲಲ್ಲಿ ಬರ್ತದ, ತಾಯಿ ಅದಕ್ಕೆ ಏನೂ ಕೊಡೋದಿಲ್ಲ. ಆದರೂ ಸಹಿತ ಹೀಗೊಂದಿಷ್ಟು ಚಪ್ಪರಿಸಿದ್ರು ಅಂದ್ರೆ ಮಗುವಿಗೆ ಭಾಳ ಆನಂದ ಆಗ್ತದೆ. ತಾಯಿಯ ಮಡಿಲಲ್ಲಿರುವಂಥ ಸುಖ ಈ ಜಗತ್ತಿನಲ್ಲಿ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಈ ಪ್ರಪಂಚದಲ್ಲಿರುವಾಗ ನಮಗೆ ತಾಯಿ ಸ್ವರೂಪರಾಗಿರುವಂಥವ್ರು ಯಾರು ಅಂದರೆ ಗುರುಗಳು. ಅವರ ಸಾನ್ನಿಧ್ಯದಲ್ಲಿರುವಂಥ ಸುಖ ಬೇರೆ ವಸ್ತುಗಳಲ್ಲಿ ಇರುವುದಿಲ್ಲ. ಆ ಸುಖ ಇನ್ನು ಬೇರೆ ನೀವು ಏನು ಕೊಡ್ತೀವಿ ಅಂದರೂ ಆ ಸುಖ ಸಿಗೋದಿಲ್ಲ. ಆದ್ದರಿಂದನೇ ಋಷಿಗಳು ಹೇಳಿದರು, ನ ಗುರೋರಧಿಕಂ, ಗುರುವಿನಿಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ. ಗುರು ಸಾನ್ನಿಧ್ಯ ಸಿಕ್ತು ಅಂದ್ರೆ ಮುಗಿತಲ್ಲಿ. ದೇವರನ್ನ ಇನ್ನೇನು ಮಾಡುವುದದ, ದೇವರನ್ನ ಪಡೆಯುವುದೇನದ. ಗುರು ಸಾನ್ನಿಧ್ಯ ಸಿಕ್ತು ಅಂದ್ರೆ ಅಷ್ಟು ಅದು ನಮ್ಮ ಮೇಲೆ ಪ್ರಭಾವವನ್ನು, ಪರಿಣಾಮವನ್ನು ಬೀರುತ್ತದೆ. ಅಂತ ಅಪ್ಪುಗಳವರ ಒಂದು ಸಾನ್ನಿಧ್ಯದಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನೋಡಿ, ಇದನ್ನೆಲ್ಲ ನೋಡಿ ಬಹಳ ಸಂತೋಷ ಆಗ್ಯದ. ಇದು ಹೇಗೆ ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯ? ಇಂಥ ಅಡವಿಯಲ್ಲಿ ಬೆಳಿಗ್ಗೆ ಎಲ್ಲ ಎಷ್ಟೆಷ್ಟೋ ಖರ್ಚು ಮಾಡಬೇಕಾಗ್ತದೆ, ಎಂತಿಂಥವು ಪೆಂಡಾಲ್ ಹಾಕಬೇಕಾಗ್ತದೆ. ಆಮಂತ್ರಣ ಪತ್ರಿಕೆ ಇಲ್ಲ, ಪೋಸ್ಟರ್ ಇಲ್ಲ, ಏನು ರೇಡಿಯೋದಾಗ ಅಡ್ವರ್ಟೈಸ್ ಇಲ್ಲ, ಸಂದರ್ಶನ ಇಲ್ಲ, ಏನೂ ಇಲ್ಲ. ಇಲ್ಲಿ ಜಪಕ್ಕೆ ಬರೋರು ಹೆಂಗೆ ಬಂದಾರಂದ್ರೆ ರೀ, ರೊಕ್ಕ ಕೊಟ್ಟು ಬಂದಾರ. ಇದು ವಿಶೇಷ. ಪುಕ್ಕಟ್ಟು ಬಂದಿಲ್ಲ ಇವರೆಲ್ಲರೂ. ನಾವು ಜಪ ಮಾಡ್ತೀವಿ, ನಮಗೊಂದು ಮಾಲೆ ಕೊಡ್ರಿ, ನಮಗೊಂದು ವಿಭೂತಿ ಕೊಡ್ರಿ ಅಂತ ಹೇಳಿ ರೊಕ್ಕ ಕೊಟ್ಟು ಇಲ್ಲಿ ಕುಳಿತುಕೊಂಡಾರ. ಇವ್ರು ಹೆಂಗಿರ್ಬೇಕು ನೋಡ್ರಿ ಜಪ ಮಾಡೋರು. ಇದು ನಿಜವಾದ ಭಾರತೀಯತೆ. ಇದನ್ನು ಶಹರಗಳಲ್ಲಿ ಕಾಣಕ್ಕಾಗೋದಿಲ್ಲ. ಹಳ್ಳ್ಯಾಗನೇ ಮತ್ತೆ ಇಲ್ಲಿಗೆ ಬರ್ಬೇಕು ನಾವು ನಿಜವಾದ ಭಾರತೀಯತೆಯನ್ನು ಕಾಣಬೇಕಾದ್ರೆ. ಬಹಳ ಅದ್ಭುತವಾದದ್ದು. 1 ತಾಸು 20 ನಿಮಿಷ ನಾವು ಜಪವನ್ನು ನಿರಂತರವಾಗಿ ಮಾಡಿದ್ವಿ. ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ನಮ್ಮ ಭಾವನೆಗಳನ್ನು ಬದಲಾಯಿಸ್ತದೆ. ಅದಕ್ಕಾಗಿಯೇ ಜಪ ಮಾಡಿದ್ವಿ.
ಅದು ಶಿವ 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 ಅಂತಂದ್ರೇ ಶಾಂತ. ಶಿವ ಅಂದರೆ ಶಾಂತ. ನಮ್ಮ ಮನಸ್ಸು ಶಾಂತ ಆಗಬೇಕಾಗ್ಯದ. ಮುಕ್ತಿ ಆಗುವುದು ಅಂತಂದ್ರೆ ಏನು? ಮುಕ್ತಿ ಆಯಿತು ಅಂತಂದ್ರೆ ಏನು? 2 ಕೈ ಇದ್ದದ್ದು 4 ಕೈ ಆಗೋದಿಲ್ಲ, 2 ಕಾಲು ಇದ್ದದ್ದು 4 ಕಾಲು ಆಗೋದಿಲ್ಲ. ಮುಕ್ತಿ ಅಂದರೆ ಮತ್ತು ಸತ್ತ ನಂತರ ಮುಕ್ತ ಆಗ್ತಾನಂತ ಹಿಂಗಿಲ್ಲ. ಮುಕ್ತಿ ಅಂದರೆ ಏನು ಅಂದರೆ, ಪ್ರಪಂಚದಾಗ ಇದ್ದಾಗೂ ಸಹಿತ ಏರಿಳಿತಗಳು ಸಾಕಷ್ಟು ಬರ್ತಾವ. ಅಂಥ ಎಲ್ಲ ಎಡರು ತೊಡರುಗಳ ಮಧ್ಯದಲ್ಲಿ ನಗನಗ್ತಾ ಇದ್ದಂದ್ರೆ ಅದೇ ಮುಕ್ತಿ. ಅದನ್ನು ತಂದು ಕೊಡುವಂಥ ಸಾಧನ ಅದಲ್ಲ ಇದು ಜಪಯೋಗ. ಅಪ್ಪಗಳು ಹೇಳ್ತಿದ್ರು, ಅವರು ಭಾರಿ ದೊಡ್ಡ ತತ್ವಜ್ಞಾನವನ್ನು ಸಣ್ಣ ಮಾತಿನಾಗ ಹೇಳ್ತಿದ್ರು. ಏನು ಹೇಳ್ತಿದ್ರು ಅಂದರೆ, ಕೂಡಿದ್ದು ಅಗಲ್ತದ, ಬಂದದ್ದು ಹೋಗ್ತದ, ಏರಿದ್ದು ಒಂದು ದಿವಸ ಇಳಿತದ. ಇದರ ಮಧ್ಯದಾಗ ನೀ ಆರಾಮಿದ್ದಂದ್ರೆ ಸಂತನಾಗಿರ್ತೀವಿ. ಇಲ್ಲಿ ನಾವೆಲ್ಲರೂ ಬಂದೇವೆ. ಇನ್ನೆಷ್ಟು ಹೊತ್ತು? ಭಾಳ ಹೊತ್ತಾದ್ರೆ ಇಲ್ಲಿ ನಮ್ಗೆ ಮೈಕ ಇಬ್ಬರಿಗೆ ಬಿಟ್ಟು ಹೋಗ್ತೀರಿ ನೀವು. ಇಷ್ಟೊತ್ತು ಹೇಳೋದಾದ್ರೆ ನಮ್ಮನೆ ಕಲಿಸ್ತಿದ್ವಿ, ನೀನೇ ಹೇಳ್ಕೊತ ಕೂಡ ಅಂತ ಹೇಳಿ ಅಷ್ಟ್ರಾಗೆ ತಿಳ್ಕೊಬೇಕು. ಕೂಡಿದ್ದು ಅಗಲ್ತದ, ಮತ್ತು ಅಗಲಿದ್ದು ಹಂಗೆ ಇರೋದಿಲ್ಲ, ಮತ್ತೊಮ್ಮೆ ಕೂಡ್ತದ. ಹಿಂಗೆ ಇರೋದು ಪ್ರಪಂಚ. ಕೆಲವರು ಮ್ಯಾಲೆ ಏರ್ತಾರೆ, ಏರಿದವ್ರು ಅಲ್ಲೇ ಇಳಿಯೋದಿಲ್ಲ, ಮತ್ತೆ ಕೆಳಗೆ ಇಳಿಬೇಕು. ಕೆಳಗಿದ್ದವರು ಮ್ಯಾಲೆ ಹೋಗ್ತಿರ್ತಾರೆ. ಮಜಾದ ಇದು. ಇದರ ಮಧ್ಯದಲ್ಲೇ ನಾವು ಸಂತುಷ್ಟರಾಗಿರಬೇಕು. ಹಂಗಿದ್ದೀವಿ ಅಂದ್ರೆ ನಮಗೆ ಸಂತರು ಅಂತ ಕರೀತಾರೆ. ಅಪ್ಪುಗಳು ಅಂಥ ಜೀವನವನ್ನು ಸಾಗಿಸಿದರು. ಅವರೇನು ಕೊನೆಗೊಂದು ಅಭಿನಂದನಾ ಪತ್ರ ಬರೆದಾರಲ್ಲ, ಅದರ 7 ಮಾತುಗಳನ್ನು ಹೇಳಿದ್ದಾರೆ. ಅವುಗಳನ್ನು ನಾವು ನೆನಪಿಟ್ಟುಕೊಂಡಿವಿ ಅಂದ್ರೆ, ನೀವು ಏನು ಸಪ್ತಪದಿಯರೇ ತುಳಿತೀರಿ, ಸಪ್ತ ಸೂತ್ರಗಳನ್ನಾರೇ ಅಳವಡಿಸ್ಕೊಳ್ತೀರಿ ಅಂತಿರ್ತೀರಲ್ಲ, 7 ಮಾತದ. ಮೊದಲನೇದೇನು ಅಂದ್ರೆ, ಈ ಜೀವನ ಇದು ಅನುಭವಗಳ ಪ್ರವಾಹ. ಇದು ಒಂದು ಅನುಭವಗಳ ಪ್ರವಾಹ. ಇದನ್ನು ಅನುಭವಿಸಬೇಕು. ಅನುಭವ ಅಂದ್ರೆ ಬರೀ ಸುಖದ ಅನುಭವ ಅಷ್ಟೇ ಇರುವುದಿಲ್ಲ, ದುಃಖದ ಅನುಭವನೂ ಇರ್ತದೆ. ಸಿಹಿ ಅನುಭವ, ಕಹಿ ಅನುಭವ ಎರಡೂ ಇರುವೆ. ಅನುಭವಗಳ ಪ್ರವಾಹ ಮೊದಲನೇದು. ಎರಡನೇದು, ನಾವು ಸ್ವಲ್ಪ ವಿಶ್ವ ಚಿಂತನೆಯನ್ನು ಮಾಡಬೇಕು. ಬರೀ ಸಣ್ಣ ಪುಟ್ಟ ವಿಚಾರಗಳನ್ನು ಅಷ್ಟೇ ತಲೆಗೆ ಹಾಕೊಳ್ಬಾರ್ದು, ವಿಶ್ವ ಚಿಂತನೆಯನ್ನು ಮಾಡಬೇಕು. ಮೂರನೇದು, ನಮ್ಮ ಮನಸ್ಸಿನಿಂದ ರಾಗ ದ್ವೇಷವನ್ನು ತೆಗೆದು ಬಿಡಬೇಕು. ರಾಗ ದ್ವೇಷವನ್ನು ತೆಗೆದ್ವಿ ಅಂದ್ರೆ ಬಹಳ ಸಮಾಧಾನ. ರಾಗ ಅಂದ್ರೆ ಬೇಕನ್ನೋದು, ದ್ವೇಷ ಅಂದ್ರೆ ಬ್ಯಾಡ ಅನ್ನೋದು. ನಮಗೆ ಆಗವರು ಕೆಲವರು, ಆಗದೇ ಇರುವವರು ಕೆಲವರು. ಇದಕ್ಕೆ ರಾಗ ಮತ್ತು ದ್ವೇಷ ಅಂತ ಅನ್ನೋದು. ಇವು ಎರಡೂ ಇರಬಾರ್ದು ಮನುಷ್ಯನಿಗೆ. ನಾಲ್ಕನೇದು, ಒಳ್ಳೆಯ ಚಿಂತನೆಗಳನ್ನು ಹಂಚುವುದೇ ಧರ್ಮ. ಇದು ನೋಡ್ರಿ ಹೇಗದ, ಒಳ್ಳೆಯದನ್ನು ಹಂಚುವುದೇ ಧರ್ಮ ಅಂತ ಅಪ್ಪುಗಳು ಆ ಪತ್ರದಲ್ಲಿ ಹೇಳಿದ. ಧರ್ಮ ಅಂದರೆ ಯಾವುದು? ಒಳ್ಳೆಯದನ್ನು ಹಂಚುವುದು. ಕೆಟ್ಟದ್ದು ಸಾಕಷ್ಟು ಇರ್ತದೆ, ಆದರೆ ಯಾವಾಗ ನಾವು ಬೆಲೆ ಉಳ್ಳವರು ಆಗ್ತೀವಿ ಅಂತಂದ್ರೆ ಕೆಟ್ಟದ್ದನ್ನೆಲ್ಲ ಮರಿ ಮಾಡಿ ಒಳ್ಳೆಯದನ್ನು ಚಂದ ಕಾಣುವಂಗ ಮಾಡ್ತೀವಿ. ಒಂದು ಹೂ ಬಳ್ಳಿ ಕೆಸರೇ ಇರ್ತದ, ರಾಡಿ ಅದ, ಹೊಲಸದ, ದುರ್ಗಂಧ ಅದ, ಆದರೆ ಅದು ನಮಗೆ ಕೊಡುವುದಿಲ್ಲ. ಅದನ್ನು ಕೆಸರನ್ನೇ ತೆಗೆದುಕೊಂಡು ಹೊಲಸನ್ನೇ ಉಂಡು ಸುಗಂಧವನ್ನು ಕೊಡುತ್ತದ, ಸುವಾಸನೆಯನ್ನು ಹರುತ್ತದೆ. ನೋಡ್ರಿ ಹೇಗಿರ್ಬೇಕು. ಅದಕ್ಕೆ ಅದು ದೇವರ ತಲೆ ಏರ್ತದ ಹೂವ. ಅದು ಪದ್ಮ ನಾಭ ಆಯಿತು, ದೇವರಿಗೆ ನಾಭಿ ಆಯಿತು, ಹೊಕ್ಕಳಾಯ್ತು, ಅದೇ ಕಮಲ. ಪಾದ ಕಮಲ, ಮಹಾತ್ಮರ ಪಾದ ಕಮಲ ಆಯಿತು. ಯಾಕೆ ಆಯಿತು ಅಂತಂದ್ರೆ, ಅದು ಕೆಸರಿನಲ್ಲಿ ಬೆಳೆದು ಸಹಿತ ತನ್ನ ಮೈಗೆ ಕೆಸರನ್ನು ಹಚ್ಕೊಳ್ಳಿಲ್ಲ. ಹಾಗೆ ನಾವು ಎಲ್ಲೆಲ್ಲಿ ಒಳ್ಳೇದಿರ್ತದ, ಎಲ್ಲೆಲ್ಲಿ ಚಂದ ಇರ್ತದ, ಅದನ್ನು ನಾವು ಇನ್ನೊಂದಿಷ್ಟು ಸ್ವಲ್ಪ ಜನರಿಗೆ ಹಂಚೋದು, ಅದೇ ದೊಡ್ಡ ಕೆಲಸ. ಅದು ನಾಲ್ಕನೇದು, ಒಳ್ಳೆಯದನ್ನು ಹಂಚುವುದೇ ಧರ್ಮ ಅಂತ ಹೇಳಿ. ಇನ್ನು ಐದನೇದು ಅದರಲ್ಲಿ ಏನು ಹೇಳ್ಯಾರು ಅಂತಂದ್ರೆ ಅಪ್ಪುಗಳು,
ನಂದು ಸಾವಧಾನದ ಬದುಕು ಅಂತ. ನಾನು ಬಹಳ ಅವಸರ ಮಾಡ್ತಿರ್ಲಿಲ್ಲ, ಎಲ್ಲದಕ್ಕೂ ಸಾವಧಾನವಾಗಿ ಇರ್ತಿದ್ದೆ. ಸಾವಧಾನದ ಬದುಕಿರ್ಬೇಕು. ಅವಸರ ಕೂತ್ರ ನಿಂತ್ರ ಸಮಾಧಾನ ಇಲ್ಲ ಅಂತಂದಾಗ ಓಡ್ತಿರ್ತಾನ ಮನುಷ್ಯ. ಒಂದುಗಳು ಅಟ್ರ ಮೇಲೆ ತಿಳ್ಕೊಳ್ಳೋದು ನಮ್ದೇನೋ ಆಗೈತಿ ಕೆಲಸ ಅಂತ. ಅವ್ರು ಪ್ರಸಾದ ಮಾಡ್ತಿದ್ರು, ಎಲ್ಲ ನಾವು 2-3 ಮಂದಿ ಎಲ್ಲ ಸಾಧಕರು ಕೂಡ್ತಿದ್ವಿ. ಯಾರ್ದು ಆಚರಣೆ ಸ್ವಲ್ಪ ಅವ್ರಿಗೆ ಹಿಡಿಸಿರೋದಿಲ್ಲ, ಮುಂದೆ ಕೂತ್ರು ನೋಡ್ತಿದ್ದಿಲ್ಲ. 6 ತಿಂಗಳು, 1 ದಿವಸ ಅಲ್ಲ 2 ದಿವಸ ಅಲ್ಲ, ಅವ ತಿದ್ದುಕೊಂಡು ರಿಪೇರಿ ಆಗುತ್ತಾನ. ಆನಂತರ ಹೇಳೋರಲ್ಲ, ಅವರು ಹಿಂಗೆ ಮಾಡಿದ್ವಿ ಅಂತಲೂ ಹೇಳೋರಲ್ಲ. ಮಾಡಿದಂದ್ರೆ ಅವಾಗ ಮರುದಿವಸ ತಿದ್ದುಕೊಳಕ್ಕೆ ಬರ್ತಿತ್ತು. ಈಗ ಒಂದು ಊರಿಗೆ ಹೋದ್ರು ಅಂದ್ರೆ ಅವ್ರಿಗೆ ಏನರು ಸ್ವಲ್ಪ ಹಿಡಿಸ್ಲಿಲ್ಲ ಅಂದ್ರೆ ಮುಗೀತು, ಕ್ಲೋಸ್ ಆ ಊರ. ಅವ್ರ ಮುಂದೆ ಎಷ್ಟು ಲಗ ಹೋದ್ರು ಅಲ್ಲೇನೋ ಊರಿಗೆ ಮಾತ್ರ ಹೊಳೆ ಹೋಗ್ತಿದ್ದಿಲ್ಲ. ಅವರು ಏನಾಯ್ತ್ರಿ ಅಂತ ಅವ್ರು ಹುಡುಕ್ಯಾಡಿ ಕೊನೆಗೆ ಅವ್ರು ತಲೆಯಾಗ ಹೊಳಿತಿತ್ತು. ಹಿಂಗಾಗಿತ್ತು ನಮ್ಮ ಊರಾಗ, ಅದಕ್ಕೆ ಬರವಾರಾಗ ನಮ್ಮ ಊರಿಗೆ. ಅಷ್ಟು ಸರಳ ಇರಲಿಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಯಾರಿಗೂ ಹಂಗನೇ ಇರಲಿಲ್ಲಲ್ಲ, ಯಾರಿಗೂ ಬೇಕಾಗೇನೆ ಇರಲಿಲ್ಲ. ಮನುಷ್ಯ ಬೇಕಾಗಿತ್ತಂದ್ರೆ ಸಣ್ಣವ ಆಗ್ತಾನೆ ಭಾಳ. ಏನೋ ಬೇಕಾಗಿರಲಿಲ್ಲ ಅಂದ್ರೆ ಏನು, ಅವರು ಆ ರೀತಿ ಒಂದು ಶಿಕ್ಷಣವನ್ನು ಎಲ್ಲರಿಗೂ ಕೊಟ್ಟರು. ಮತ್ತು ಅಷ್ಟೇ ನಿರಾಧಾರತ್ವ, ಯಾವುದೂ ಹಚ್ಕೊಳ್ತಿರ್ಲಿಲ್ಲ. ನಮ್ಮ ಮಹೇಶಾನಂದ ಅಪ್ಪಗಳದು ಕಿಚ್ಚಲ್ ಕರಂಜಿಲಿ ಒಂದು ಮಠ ಅದ, ಅದು ಕೋಟಿಗಟ್ಟಲೆ ಕಿಮ್ಮತ್ತಿಂದದ. ಅವ್ರದ್ದು ಕೋರ್ಟ್ದಾಗ ನಡೆದಿತ್ತು. ನಾವು ಇವರು ಮಹೇಶಾನಂದ ಅಪ್ಪಗಳು ಎಲ್ಲರೂ ಕೂಡಿ ಅಪ್ಪಗಳಿಗೆ ಹೇಳಕತ್ತಿದ್ವಿ, ಹೀಗೊಂದು ಕೋರ್ಟ್ದಲ್ಲಿ ನಡೆದೈತಿ ವಿಷಯ, ಬೇರೆದವ್ರದ್ದು ಮುಖಾಂತರ ಕೋರ್ಟಿಗೆ ಹೋಗಿತ್ತು. ಅದೇನರ ಒಂದು 10 ಕೋಟಿ ಅಂತ ಕಿಮ್ಮತ್ತಿರಬೇಕು, ಅದು ಸಣ್ಣ ಜಮೀನು ವಿಷಯ. ಅವಾಗ ಅಪ್ಪಗಳಿಗೆ ಹೆಂಗೆ ಮಾಡಿದ್ರಿ ಅಂತ ನಾವೆಲ್ಲರೂ ಕೇಳ್ತಿದ್ವಿ. ಅಪ್ಪಗಳು ಏನು ಹೇಳ್ಬೇಕು ಅದಕ್ಕೆ? 10 ಕೋಟಿ ರೂಪಾಯಿ ಕಿಮ್ಮತ್ತಿಂದದು. ಕೋರ್ಟ್ದಾಗ ನಮ್ಮಂತೆ ಆಗೋದು, ಕಾಗಪತ್ರ ಎಲ್ಲ ನಮ್ಮಂತೆ ಇದ್ದು, ಒಬ್ಬರದು ಸಣ್ಣ ತಕರಾರು. ಅವಾಗ ಅಪ್ಪಗಳು ಏನಂದ್ರೆ, ಯಾಕೆ ತಲೆ ಹಾಕ್ತೀರ, ಅದನ್ನು ಬಿಟ್ಟು ಬೇರೆ ಕಡೆ ಇರ್ರಿ ಆರಾಮಾಗಿ. ಅದೇನು ನಿಮ್ಮದು ಕೋಟಿ ಮಹತ್ವದು, ನೀವು ತಣ್ಣಗಿರೋದು ಮಹತ್ವ ಅಂತ. ಇಲ್ಲದ್ರೆ ಬೇರೆ ಕಡೆ ಇರ್ರಿ, ಅವ್ನು ಕೊಟ್ಟು ಬಿಡ್ರಿ ಅವ್ರಿಗೆ ಅಂತ. ನೋಡ್ರಿ ಅವ್ರದ್ದು ಏನು ವಿಶೇಷತೆನೋ. ನಾವಾದ್ರೆ ಕೋಟಿ ಹೆಂಗೆ ಬಿಡೋದ್ರಿ ಏನಂತಿದ್ವಿ ನಾವು, ಕೊಟ್ಟು ಬಿಡ್ರಿ ಅವ್ರಿಗೆ ಹೋಗ್ಲಿ ಅಂತ. ಕೊನೆಗೆ ಮಹೇಶನ ಅಪ್ಪಗಳಿನ್ನ ಹೆಂಗೆ ಕೊಡೋದು ಅಂತ ಅಂತಿದ್ರು ಮನುಷ್ಯನಾಗ ಇವರು. ಅದಕ್ಕೆ ಇವ್ರಿಗೆ ಏನು ಹೇಳಿದ್ರು ಅಂದ್ರೆ, ನೀವು ತಣ್ಣಗಿರ್ಬೇಕಾಗಿತ್ತಂದ್ರೆ ಇವ್ರು ಯಾರ್ಯಾರು ಸಣ್ಣವ್ರು ಅದಾರ ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಏನು ಹೋರಾಟ ಮಾಡ್ತಾರೆ ಇರ್ತಾರೆ, ಇರ್ಲಿ ನೀವು ತಣ್ಣಗೆ ಹೋಗ್ರ ಕಡೆ ಅಂತ ಹೇಳಿಬಿಡ. ಅಂಥ ಒಂದು ವ್ಯಕ್ತಿತ್ವವನ್ನು ನಾವು ನೋಡಿದ್ದು ಬಹಳ ಅಪರೂಪ. ಅವರು ಎಲ್ಲ ಸಮಾಜಗಳನ್ನು ಜೋಡಿಸುವಂಥ ಕಾರ್ಯವನ್ನು ಮಾಡಿದರು. ಭಾರತದ ಅಧ್ಯಾತ್ಮವನ್ನು ಎಲ್ಲರಲ್ಲಿ ತುಂಬುವಂಥ ಕಾರ್ಯವನ್ನು ಮಾಡಿದರು. ಮತ್ತು ಸೂಕ್ಷ್ಮವಾಗಿ ಏನೇನು ಆಚರಣೆಗಳಿರಬೇಕು ಅದನ್ನೆಲ್ಲ ಕಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಬಹಳ ಕಠೋರವಾಗಿ ಹೇಳ್ತಿದ್ರು ಅವರು. ಜತ್ತಿಯಲ್ಲಿ ಅವ್ರ ಪ್ರವಚನ ನಡೆದಿತ್ತು. ಅಲ್ಲಿ ಒಬ್ಬರು ಹಿರಿಯ ರಾಜಕಾರಣಿಗಳು ಅವಾಗ ಅಪ್ಪುಗಳ ಪ್ರವಚನ ನಡೆದಾಗ ಅವರು ದೇವರನ್ನೋದು ಒಪ್ಪುವರಲ್ಲ, ಅದಕ್ಕೆ ಮೂಢನಂಬಿಕೆ ಅಂತ ಅಂತಿದ್ರು ಅವರು. ಅಪ್ಪುಗಳು ಮಧ್ಯಾಹ್ನ ಬಂದು ಹೊರಗಡೆ ಕುಳಿತಿದ್ರು. ಅವ್ರು ಬಂದು ನಮಸ್ಕಾರ ಮಾಡಿ ಅಪ್ಪುಗಳಿಗೆ ಹೇಳಿದರು, ಅಪ್ಪುಗಳ ನೀವು ಇಷ್ಟು ಮಾತುಗಳನ್ನು ಹೇಳ್ತೀರಿ, ದಿನಾಲು 10-20 ಸಾವಿರ ಜನ ನಿಮ್ಮ ಮಾತುಗಳನ್ನು ಕೇಳ್ತಾರೆ. ಆದರೆ ಈ ಮೂಢನಂಬಿಕೆ ಅಂಧಶ್ರದ್ಧಾ ಇವುಗಳ ಬಗ್ಗೆ ಹೇಳ್ರಿ. ಜನರಲ್ಲಿ ಭಾಳ ಮೂಢನಂಬಿಕೆ ಐತಿ, ಅಂಧಶ್ರದ್ಧಾ ಐತಿ, ಅದರಿಂದ ಭಾಳ ತ್ರಾಸಾಗಕತ್ತೈತಿ ಅಂತಂದ್ರೆ ಅವರು. ಅವಾಗ ಅಪ್ಪಗಳು ಹಂಗೆ ಹೇಳಿದವ್ರಿಗೆ ಸುಮ್ಮ ಕೂಡ್ತಿದ್ದಿಲ್ಲ, ಅವರು ಅಲ್ಲೇ ಉತ್ತರ ಕೊಡ್ತಿದ್ರು. ಅವ್ರು ಏನಂದ್ರೆ ದೇವ್ರನ್ನ ನಂಬಿದವರಿಂದ ಏನು ಭಾಳ ಹಾನಿಯಾಗಿಲ್ಲ, ಅದೇನು ದೊಡ್ಡ ದೋಷ ಇಲ್ಲ. ನೀವೇನು ಕೆಲಸ ಮಾಡಬೇಕು ಅಂದರೆ ನಿಮ್ಮ ಈ ಶಹರದಾಗ ಯಾರ್ಯಾರು ಕುಡುಕ್ರದಾರ ಅವ್ರು ಕುಡಿಯೋದು ಬಂದ್ ಮಾಡ್ಬೇಕು, ಹಂಗೆ ಮಾಡ್ರಿ ಮೊದಲ. ನೀವು ಕುಡಿಯೋದನ್ನೇ ದೊಡ್ಡ ಶಾಣ್ಯಾತನ ಅಂತ ಇಟ್ಕೊಂಡ್ರಿ, ಅವ್ನು ಪಾಪ ಒಂದು ದೇವ್ರಿಗೆ ಹೋಗ್ತದ, ಒಂದು ತೆಂಗಿನಕಾಯಿ ಇಡ್ತದೆ, ಉದ್ಬತ್ತಿ ಹಚ್ತದ, ನಮ್ಗೆ ಆರಾಮ ಮಾಡಿರಪ್ಪ ಅಂತದ, ಅವ್ದೇನು ದೋಷ ಐತಿ. ನೀವೇನಂತ ಕುಡಿತೀರಿ ಅಂತ ಕೇಳಿ ಅವ ಮತ್ತೆ ಗಾಬರಿ ಆದ್ರೆ ಮುಂದೆ ಮಾತಾಡಲಿಲ್ಲ. ಅದು ಅವರಲ್ಲಿ ಒಂದು ಶಕ್ತಿ ಸಾಮರ್ಥ್ಯ ಅಂತ ಅಪ್ಪುಗಳದು ಇವತ್ತು ಗುರು ಮಹೋತ್ಸವ ನಡೀತು. ಇದು ಇಲ್ಲಿಗೆ ಮುಕ್ತಾಯ ಎಂತಿಲ್ಲ,
ಮತ್ತು ನಾವು ವರ್ಷಕ್ಕೆ ಒಂದೇ ದಿವಸ ಮಾಡುವವರಿಲ್ಲ. ಇನ್ನು ನಾವು ಇಲ್ಲಿ ಹೂ ಹಾಕಿ ಹೋಗ್ತೀವಿ ಅಂತಂದ್ರೆ ಮತ್ತೆ ಮುಂದಿನ ವರ್ಷ ನಡೀತದ್ರಿ ಇದು ಉತ್ಸವ ಅಂತ ಹಿಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಜನವರಿಯಾಗಿ ಮುಗೀತದ ಮತ್ತು ಫೆಬ್ರವರಿಯಾಗಿ ಮಾಡ್ತೀವಿ, ಇಲ್ಲೆಲ್ಲ ಮತ್ತು ಬೇರೆ ಕಡೆ ಮಾಡ್ತೀವಿ. ಇದೇ ಜಾಗದಾಗ ಮಾಡ್ಬೇಕಂತಿಲ್ಲ, ಮಾರ್ಚ್ದಾಗೂ ಮಾಡ್ತೀವಿ, ಏಪ್ರಿಲ್ದಲ್ಲಿನೂ ಮಾಡ್ತೀವಿ, ಎಲ್ಲ ಭಾಗದಲ್ಲಿನೂ ಮಾಡೋದದು. ಗುರು ಅನ್ನೋದು ತತ್ವ, ಅವರೊಂದು ಜಾಗಕ್ಕೆ ಸೀಮಿತರಾದವರಲ್ಲ. ಸಾಧ್ಯ ಆದರೆ ಮುಂದಿನ ಸಲ ಸಾವಳ ಸಂಘ ಗುಡ್ಡದಾಗ ಮಾಡೋದೈತಿ. ಅದಕ್ಕೆ ಅಪ್ಪುಗಳದಲ್ಲಿ ಹೆಸರಿಟ್ಟು ಗಿಡಗಳನ್ನೆಲ್ಲ ಫಾರೆಸ್ಟ್ ಅಧಿಕಾರಿಗಳು ಬೆಳೆಸ್ತಾ ಇದ್ದಾರೆ. ಯಶವಂತರಾಯಗೌಡರು ಅದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ. ನಾವೆಲ್ಲರೂ ಆ ಗುಡ್ಡದಲ್ಲಿ ಕೂಡಿ ಜಪ ಮಾಡಿ ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸೋದೈತಿ. ಅದಕ್ಕಾಗಿ ಬೇರೆ ಬೇರೆದಲ್ಲಿ ನಡೀತದ ಈ ಸ್ಮರಣೋತ್ಸವ ಅಂತಂದ್ರೆ ಬರೀ ವರ್ಷಕ್ಕೆ ಒಂದ್ಸಲ ಪುಣ್ಯತಿಥಿ ಪುಣ್ಯಾರಾಧನೆ ರೀತಿ ಅಲ್ಲ, ಮತ್ತು ಇದು ಪರಂಪರೆ ಅಲ್ಲ. ಇದು ನಾವು ನಿತ್ಯೋತ್ಸವವನ್ನು ಮಾಡೋದು, ಪ್ರತಿ ದಿವಸ ಮಾಡೋದಕ್ಕಾಗಿ ಮಾಡೋದು, ಪ್ರತಿ ದಿವಸ ಮಾಡೋದು. ಅವರ ಮಾತುಗಳನ್ನು ನಾವು ಎಂದು ಕೇಳ್ತೀವಿ ಅವತ್ತು ಅವ್ರ ಸ್ಮರಣೆನೇ. ಇಲ್ಲಿ ಬಂದವರು ಅಷ್ಟೇ ನಾವು ಸ್ಮರಣೆ ಮಾಡಕತ್ತೀವಿ ಅಂತಲ್ಲ, ಎಷ್ಟೋ ಜನ ದೂರದಲ್ಲಿ ಕುಳಿತುಕೊಂಡು ಅವರಿಗೆ ಸ್ಮರಣೆ ಮಾಡ್ತಾರೆ, ಅದು ಅವ್ರದ್ದು ಗುರು ಮಹೋತ್ಸವನೇ. ಅದಕ್ಕಾಗಿ ನಾವೆಲ್ಲ ಅದನ್ನು ಮುಂದೆ ತೆಗೆದುಕೊಂಡು ಹೋಗೋಣ. ಇವತ್ತು ಬಹಳ ಹೊತ್ತದಿಂದ ತಾವೆಲ್ಲ ಕುಳಿತಿರಿ. ನಾವು ಇಲ್ಲಿಂದ ಅಪ್ಪುಗಳಿಂದ ಒಂದು ಭಕ್ತಿಯನ್ನು ತೆಗೆದುಕೊಂಡು ಹೋಗೋಣ, ಪ್ರೀತಿಯನ್ನು ತೆಗೆದುಕೊಂಡು ಹೋಗೋಣ. ನಾವು ಮನೆಯನ್ನು ಪ್ರೀತಿಸಿದ್ವಿ ಅಂದರೆ ಆ ಮನೆ ನಮ್ಮದಾಗ್ತೈತಿ. ಆನಂತರ ನಾವು ಸಮಾಜವನ್ನು ಪ್ರೀತಿಸಿದ್ವಿ ಅಂದರೆ ಆ ಸಮಾಜ ನಮ್ಮದಾಗ್ತದೆ. ನಾವು ಒಂದು ವಾಹನ ವಸ್ತುವನ್ನು ಪ್ರೀತಿಸಿದ್ವಿ ಅಂದರೆ ಆ ವಸ್ತು ನಮ್ಮದಾಗ್ತೈತಿ. ಜಗತ್ತನ್ನು ಪ್ರೀತಿಸಿದ್ವಿ ಅಂದರೆ ಆ ಜಗತ್ತು ನಮ್ಮದಾಗ್ತದೆ. ದೇವರನ್ನು ಪ್ರೀತಿಸಿದ್ವಿ ಅಂದರೆ ದೇವರು ನಮ್ಮವಾಗ್ತಾನೆ. ಕೊನೆಗೆ ಒಂದು ವೇಳೆ ನಮ್ಮನ್ನು ದೇವರು ನರಕಕ್ಕೆ ಕಳಿಸಿದ ಅಂದ್ರೆ ಆ ನರಕನ್ನು ಪ್ರೀತಿಸಿದ್ವಿ ಅಂದರೆ ನರಕ ಸಹಿತ ನಮ್ಮದಾಗ್ತದೆ. ಅದು ಗೊತ್ತಾಗ್ಕೊಡ್ತದೆ. ಪ್ರೇಮ ಇರುವಲ್ಲಿ ನರಕ ಇಲ್ಲ, ಪ್ರೇಮ ಇರುವಲ್ಲಿ ದುಃಖ ಇಲ್ಲ. ಪ್ರೇಮ ಇತ್ತು ಅಂತಂದರೆ ಎಂಥ ದೊಡ್ಡ ಕೆಲಸ ಇದ್ದರೂ ಸಹಿತ ಸಣ್ಣ ಕೆಲಸ ಆಗ್ತದೆ. ಪ್ರೇಮನೇ ಇರಲಿಲ್ಲ ಅಂತಂದರೆ ಸಣ್ಣ ಕೆಲಸ ಸಹಿತ ಗುಡ್ಡದಂಗೆ ಆಗ್ತದೆ. ಅದಕ್ಕಾಗಿ ನಾವೆಲ್ಲ ಅಪ್ಪುಗಳ ಮೇಲೆ ಭಕ್ತಿ ಪ್ರೇಮವನ್ನು ಇಟ್ಟುಕೊಂಡೇವಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಆಶಿಸ್ತೀನಿ. ಇನ್ನು ಈಗ ಅಲ್ಲಿ ಹೂ ಹಾಕು ಕಾರ್ಯಕ್ರಮ ನಡೀತದೆ. ಮಧ್ಯದಲ್ಲಿ ಸ್ವಲ್ಪ ಎಲ್ಲರಿಗೂ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಪ್ರಸಾದ ಮಾಡಿ ಮಾಡೋಣ. ಈಗ ಹಾಗೆ ಮಾಡೋದು ಬೇಡ, ಪ್ರಸಾದ ಮಾಡಿ ಆ ಕಾರ್ಯಕ್ರಮವನ್ನು ಮಾಡೋಣ. ಸ್ವಲ್ಪ ವೇಳೆಯಲ್ಲಿ ಇವತ್ತು ಹೆಚ್ಚು ಕಡಿಮೆ ಆಯಿತು. ನಾವು 6 ಗಂಟೆಗೆ ಸರಿಯಾಗಿ ಪ್ರಾರಂಭ ಮಾಡಬೇಕಾಗಿತ್ತು, ಆಗಲಿಲ್ಲ. ಮತ್ತು 8 ಗಂಟೆಗೆ ಇಲ್ಲಿ ಮುಗಿಸಿ ಪೂಜೆದ್ದು ಮಾಡಬೇಕಾಗಿತ್ತು, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಈಗ ಕೊನೆಗೆ ಇಲ್ಲಿ ಒಂದು ಮಂಗಳಾರತಿ ಮಾಡಿ ಕಾರ್ಯಕ್ರಮವನ್ನು ಮುಗಿಸೋಣ. ಅಲ್ಲಿ ಹೂ ಹಾಕು ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ಸ್ವಲ್ಪ ಸಾವಕಾಶವಾಗಿ ಪ್ರಸಾದವನ್ನು ತೆಗೆದುಕೊಂಡು, ಈಗ ಇನ್ನೂ ಹೋಗೋದಿಲ್ಲ, ಮಧ್ಯಾಹ್ನ ನಂತರ ಹೋಗೋದೈತಿ ನಿಮ್ಮದೆಲ್ಲರಿಗೂ ಮನೆಗೆ. ಇವತ್ತು ಯಾರ್ಯಾರು ನಿಮಗೆ ಕೇಳಿದ್ರಂದ್ರೆ ಹೇಳ್ರಿ, ಇವತ್ತೇನೋ ಮಧ್ಯಾಹ್ನ ತನಕ ಬರೋಕ್ಕಾಗೋದಿಲ್ಲ ಅಂತ ಹೇಳ್ರಿ. ಏನು ಒಂದು ದಿವಸ ಮನೆ ಬಿಡೋಕೆ ಏನು ತೊಂದರೆ ಆಗಿದೆ? ನಾವು 20-22 ವರ್ಷ ಆಯ್ತು ಮನೆ ಬಿಟ್ಟು ಬಂದೇವು, ಹೋಗೇ ಇಲ್ಲ ಮನೆ. ಅವ್ರ ಮನೆಯವರು ನಮ್ಮನ್ನು ಬರ್ರಿ ಅಂತ ಹೊಳೆ ಕರೆದಿಲ್ಲ, ಅವ್ರು ಎಲ್ಲದಾರು ಅಂತ ನಮಗೆ ಗೊತ್ತೂ ಇರೋದಿಲ್ಲ. ಆದ್ದರಿಂದ ನೀವು ಒಂದು ತಾಸದಾಗ ಹೀಗೆ ಮಾತಾಡಿದ್ರೆ ಅಳಗಾಡಕ್ಕೆ ಶುರು ಮಾಡ್ತೀರಿ. ಏನಿಟ್ಟರಲ್ಲಿ ಅಂಥದ್ದು ಏನಲ್ಲ ಮನೆಯೊಳಗೆ. ಅದಕ್ಕಾಗಿ ಯಾರೂ ಅವಸರ ಮಾಡುವಂಗಿಲ್ಲ. ಉಳಿದೆಲ್ಲ ಗುರುಗಳು ಮತ್ತು ಗೌಡರು ಅಧಿಕಾರಿಗಳು ಎಲ್ಲರೂ ಇರ್ತಾರೆ. ನಮ್ಮ ಕೋರೆ ಸಾವ್ಕಾರು ಶ್ರೀಮಂತ ಇಂಡಿ ಅವರು ಕೋರೆ ಸಾವ್ಕಾರ ಮಣ್ಣಿ ಭಾಳ ಚಂದ ಮಾತಾಡ್ಯಾರ. ಅವರು ಎಲ್ಲ ಕಡೆ ಅವ್ರದ್ದು ಹೇಳ್ತಾ ಇದ್ದರು, ಏನು ಚಂದ ಮಾತಾಡಿದರು ಅಂಥೇಳಿ. ಅವರೆಲ್ಲ ಚಡ್ಚಂದವ್ರು ಯಾಕೋ ಅವ್ರು ಹಿಂದೆ ಕೂತಾರೆ, ಯಾವಾಗಲೂ ಹಿಂದಿರ್ತಾರೆ, ಸಾವಕಾಶವಾಗಿ ಮುಂದೆ ಬರ್ತಾರೆ. ಅವ್ರು ನಮ್ಮ ಕೌಲಿಗೆಯವ್ರು ಬಂದಾರ ಇಲ್ಲ, ಈ ಕಡೆ ಬರ್ರಿ ಸರ್. ನಮ್ಮ ಎಕ್ಸಲೆಂಟ್ ಸ್ಕೂಲ್ದು ವಿಜಯಪುರದಲ್ಲಿ ಬಸವರಾಜ್ ಕೌಲಿಗೆ ಅಂತದಾರ. ಅವರು ಬಹಳ ದೊಡ್ಡ ಸೇವೆ ಅವ್ರದ್ದು, ಮತ್ತು ಅಪ್ಪುಗಳ ಮೇಲೆ ಅಷ್ಟೇ ಭಕ್ತಿ. ಮೊನ್ನೆ ಇಂಗ್ಲೆಂಡಕ್ಕೆ ಹೋಗಿದ್ದು, ಇಂಗ್ಲೆಂಡ್ ಪಾರ್ಲಿಮೆಂಟ್ದಾಗ ಅವರು ಸನ್ಮಾನ ಮಾಡಿ ಕಳಿಸ್ಯಾರ. ಅಲ್ಲಿಂದ ಇಂಗ್ಲೆಂಡ್ದವರು ಅವ್ರದ್ದೊಂದು ಶಿಕ್ಷಣವನ್ನು ನೋಡಿ ಭಾಳಷ್ಟು ಶಿಕ್ಷಣದಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಅವರು ಸಹಿತ ವೇದಿಕೆ ಮೇಲೆ ಬಂದು ಕೊಡ್ರಿ, ಎಲ್ಲೇ ಬರ್ರಿ, ಈ ಕಡೆ ಬರ್ರಿ.
ಅವ್ರೊಂದು ಹೂಕು ಏನದು ಬಾಯ್ ಈ ಕಡೆ ಬಾ. ಅವರ ರಕ್ತ ತೆಗೆದುಕೊಳ್ಳೋರ ಹಳ್ಳಿಗಳಲ್ಲಿ ಇಷ್ಟು ಜನ ಕೊಟ್ಟಿದ್ದ ಇದೇ ಮೊದಲನೇ ಸಲ ಅಂತಂದ್ರು. 130 ಮೇಲೆ ಹೋಯ್ತು, 50 ತನಕ ಬಂದಿರ್ಬೋದು. ಅಷ್ಟು ಜನ ರಕ್ತದಾನ. ಒಬ್ಬರಂತೂ ಹುಬ್ಬಳ್ಳಿಯಿಂದ ಪಾದಕ ಮಾಡಿಸ್ಕೊಂಡು ಇಲ್ಲಿ ತನಕ ನಡ್ಕೊಂತ ಬರೋದು. ಆನಂತರ ಎಲ್ಲರೂ ಪ್ರಸಾದ ಮಾಡಿಸೋದು, ಎಷ್ಟು ಪ್ರಸಾದ ಸೇವಾ ಮಾಡೋದು. ಇದಂತೂ ಬಹಳ ಅಪರೂಪದಾದಂಥ ಕಾರ್ಯಕ್ರಮ. ಅಪ್ಪುಗಳದು ಅದೇ ಇತ್ತು. ಅವ್ರೇನು ಅಂತಂದ್ರೆ, ನೀವು ಏನು ಸೇವಾ ಮಾಡ್ತೀರಿ ಹೇಳಲಾರ್ದಂಗೆ ಮಾಡಿರಿ ಅಷ್ಟೇ. ನಾನೇ ಮಾಡೇನಂತ ಹೇಳಿದ್ರೆ ಅವ್ರಿಗೇನು ಹೇಳ್ತಿದ್ದಿಲ್ಲ. ಅವ್ರಿಗೆ ಯಾರೇ ಹಣ್ಣು ತಂದು ಕೊಡ್ತಿದ್ರಂದ್ರೆ ಅವ್ರಿಗೆ ಡೈರೆಕ್ಟಾಗಿ ಮುಂದೆ ಹೋಗಿ ಕೊಟ್ರಂದ್ರೆ ಇವ್ರೇನು ಮಾಡ್ತಾರೆ, ಎಲ್ಲ ಹಣ್ಣು ಅವ್ರಿಗೆ ಕೊಟ್ಟು ಹೊಳೆ ಕಳಿಸ್ತಿದ್ರು. ಅವಾಗ ಅವ್ರು ಏನು ಮಾಡ್ತಿದ್ರು, ಇವ್ರ ಕೈ ಕೊಡೋದು ಬೇಡ ಅಂತ ಹಿಂದೆ ನಮ್ಮಂಥವ್ರು ಇರ್ತಿದ್ರು, ನಮ್ಮ ಕೈ ತಂದು ಕೊಡು, ನಾವು ಹೋಗಿ ಅಪ್ಪಗಳಿಗೆ ಪ್ರಸಾದ ಕೊಡು ಮುಟ್ಟಿಸ್ತಿದ್ವಿ. ಡೈರೆಕ್ಟ್ ಅವ್ರ ತೆಗೆ ಬಂತಂದ್ರೆ ಮುಗಿದ ಕೆಲಸ, ಅದು ಅವ್ರಿಗೆ ಸಲ್ಲೋದಿಲ್ಲ ಅಂತ ಮತ್ತು ನಮಗೆ. ಒಬ್ಬರು ಮೊನ್ನೆ ವಿಜಯಪುರ ಆಶ್ರಮದಲ್ಲಿ ಅವರು ಹಣ ಕಳಿಸೋರು ನೋಡ್ರಿ ಹೆಂಗಿರ್ತಾರೆ, ಗುಪ್ತ ಸೇವಾ ಮಾಡುವವರು. 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ 3 ಸಲ ಕಳಿಸಿದರು ಆಶ್ರಮಕ್ಕೆ, ವಿಜಯಪುರ ಆಶ್ರಮಕ್ಕೆ. ಆನಂತರ ನಾವೆಲ್ಲ ನೋಡಿದ್ವಿ, ಅವ್ರದ್ದು ಹೆಸರೇ ಇಲ್ಲ, ಯಾರು ಕಳ್ಸಕತ್ಯಾರ ಅಂತ ಎಲ್ಲ ತಪಾಸಣೆ ಆಯಿತು. ಕೊನೆಗೆ ಭಾಳ ದಿವಸ ನಂತರ ಅವ್ರದ್ದು ಹೆಸರು ಇಂಥವ್ರಂತೂ ಗೊತ್ತಾಯ್ತು, ಇವ್ರು ರೊಕ್ಕ ಕಳ್ಸಕತ್ಯಾರ ಅಂತ. ಅವ್ರಿಗೆ ನಾವು ಫೋನ್ ಮಾಡಿ ಕೇಳಿದ್ವಿ, ಇನ್ನೂ ನೋಡಿಲ್ಲ ಅವ್ರಿಗೆ ನಾವು. ಅಲ್ರಿ ನೀವು ಎಷ್ಟೆಲ್ಲ ಮಾಡ್ತಾಯಿದ್ದೀರಿ, ಹೇಳಿದ್ರೆ ಮಾಡಬಾರ್ದೇನು, ಹಾಗೆ ಕಳಿಸ್ತಾ ಇದ್ದೀರಿ. ಅವಾಗ ಅವ್ರಂದ್ರು, ಇದೇನು ರೀ ಅಪ್ಪುಗಳ ಮುಂದೆ ನಮ್ದು ಇದೇನು ದೊಡ್ಡ ಸೇವಾ ಇದೆ, ಏನು ಹೇಳ್ಕೊಳ್ಳೋ ಅಂಥದ್ದು ಏನೈತಿ ಅಂತ. ನೋಡ್ರಿ ಅವ್ರಿಗೆ ಹೆಂಗಿರ್ಬೇಕು ಮನಸ್ಸು, ಅದು ನೋಡ್ರಿ ಅವ್ರಿಗೆ ಮೆಚ್ಕೊಳ್ಬೇಕು. ಹಾಗೆ ಹೇಳಲಾರ್ದೆ ಮಾಡೋರು ಬಹಳಷ್ಟು ಜನ ಇಲ್ಲದ. ರಾತ್ರಿ ಅನ್ಲಾರ್ದೆ ಹಗಲು ಅನ್ಲಾರ್ದೆ ಕಷ್ಟಪಟ್ಟು ಎಲ್ಲ ಸೇವೆಯನ್ನು ಮಾಡಿದ್ದಾರೆ. ನಾವು ಬಂದು ಬರೀ ವೇದಿಕೆಗೆ ಅಷ್ಟೇ ಕೂಡ್ತೀವಿ, ಇಲ್ಲಿ ಬರೋಕ್ಕಿಂತ ಮೊದಲೆಲ್ಲ ಹಾಸಬೇಕು, ಎಲ್ಲ ತಯಾರು ಮಾಡಬೇಕು ಅಂತ ಎಲ್ಲ ಮಾಡಿದಾರಲ್ಲ. ಅವರಿಗೆ ಅಪ್ಪುಗಳ ಆಶೀರ್ವಾದ ಹೆಚ್ಚಿಗಿರ್ತದೆ. ಯಾಕೆಂದ್ರೆ ಅವ್ರು ಅಂಥವ್ರನ್ನೇ ಭಾಳ ಮೆಚ್ಕೊಳ್ತಿದ್ರು. ಅವರು ಮುಂದೆ ಬರೋವ್ರಿಗೆ ಏನೂ ಮಾಡ್ತಿದ್ದಿಲ್ಲ, ಹಿಂದೆ ಇದ್ದು ಮಾಡ್ಕೋಗಿರ್ಬೇಕು. ನಾವು 5 ವರ್ಷ ಅವ್ರ ಸೇವಾದಾಗ ಇರ್ತಿದ್ವಿ ಅಂದರೂ ಎಲ್ಲಿ ಹೊರಗೆ ಬರ್ತಿದ್ದಿಲ್ಲ, ಅಲ್ಲೇ ಒಳಗೆ ಕಸ ಹೊಡೆಯೋದು, ಒರೆಸೋದು, ಅಡುಗೆ ಮಾಡೋದು, ಇವೇ ಕೆಲಸ ನಮಗೆ. ಅವರು ದೇವರು ಮಾತಾಡಿಸ್ತಿದ್ರೆ, ಇನ್ನು ನಾವು ಹೊರಗಿನ ಜನರು ಮಾತಾಡಿಸಿ ಉಪಯೋಗ ಏನಲ್ಲ, ದೇವ್ರ ಜೋಡಿ ಮಾತಾಡ್ತಿದ್ವಲ್ಲ ಸಾಕು, ಕೇಳ್ತಿದ್ರು ಅವರು. ಆದ್ದರಿಂದ ನಾವು ಸೇವಾ ಮಾಡೋದು ದೇವರಿಗಾಗಿ, ಜನರಿಗಾಗಲ್ಲ. ನಮ್ಗೆ ಯಾರು ನೋಡಲಿ ಕೊಂಡಾಡಲಿ ಅಂತ ಏನಿಲ್ಲ, ಯಾರು ಕೊಂಡಾಡೋದಕ್ಕಾಗಿಲ್ಲ. ಅದಕ್ಕಾಗಿ ತಾವೆಲ್ಲ ಮಾಡಿದ್ದೀರಿ. ತಮಗೆಲ್ಲ ಅವ್ರದ್ದು ಆಶೀರ್ವಾದ ಆಗಲಿ ಅಂಥೇಳಿ ನಾನು ಆಶಿಸ್ತೀನಿ. ಈಗ ಎಲ್ಲರೂ ಎದ್ದು ನಿಂತುಕೊಳ್ಳೋಣ, ಸಣ್ಣದೊಂದು ಮಂಗಳಾರತಿ ಮಾಡೋಣ. ಆನಂತರ ಪ್ರಸಾದ ತೆಗೆದುಕೊಳ್ಳೋದು, ಪ್ರಸಾದ ತೆಗೆದುಕೊಂಡು ಅಲ್ಲಿ ಹೂ ಹಾಕುವಂಥ ಕಾರ್ಯಕ್ರಮವನ್ನು ಮಾಡೋಣ. ಆ ಬಳಿಕ ಹೂ ಹಾಕಿದ ಬಳಿಕ ಮತ್ತೆ ಯಾರಿಗೆ ಪ್ರಸಾದ ಮಾಡ್ಬೇಕು ಅನ್ನಿಸ್ತದೆ ಮತ್ತೆ ಪ್ರಸಾದ ಮಾಡಿ ಮನೆಗೆ ಹೋಗೋದವ. Subscribe to MSTC YouTube channel.